ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹಾಗೂ ನಿಯರ್ ಬೈ ಮಾದಾವರ ಮೆಟ್ರೋ ಸ್ಟೇಷನ್ ಹಾಗೂ ನಿಯರ್ ಬೈ ಜಿಂದಾಲ್ ಮೆಟ್ರೋ ಸ್ಟೇಷನ್ ಹಾಗೂ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಹತ್ತಿರ ನಿಮಗೆ ಒಂದು ಹೊಸ ಮನೆಯನ್ನು ತೋರಿಸ್ತಾ ಇದ್ದೀನಿ. ಹೊಸ ಮನೆ ಸೇಲ್ಗಿದೆ ಫ್ರೆಂಡ್ಸ್. ಇದು 20 ಫೀಟ್ ವಿಡ್ತು, 40 ಫೀಟ್ ಲೆಂತು. ಈ ಒಂದು ಮನೆಯ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 20 ಫೀಟ್ ಅಗಲ ಇದೆ, 40 ಫೀಟ್ ಉದ್ದ ಇದೆ. ಸೊ 800 ಫೀಟ್ ಕಾರ್ಪೆಟ್ ಏರಿಯಾ. ಸೈಟ್ ಮೆಜರ್ಮೆಂಟ್ 800 ಫೀಟ್. ಸೊ ಮುಕ್ಕಾಲು ಸೈಟ್ಗೆ ಒಂದು 100 ಫೀಟ್ ಕಡಿಮೆ ಇದೆ. ನೋಡಿ, ಈ ಒಂದು ಕಾನ್ಸೆಪ್ಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK, ಫಸ್ಟ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಟೈಪ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಫುಲ್ ಇಲ್ಲ, ಗ್ರೌಂಡ್ ಫ್ಲೋರ್ ಮಾತ್ರ ಫುಲ್ ಇದೆ. ಸೊ ಬಿಲ್ಡಿಂಗಿನ ಮುಂದೆಗಡೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 25 ಅಡಿ ರೋಡ್ ಸಿಗುತ್ತೆ ನಿಮಗೆ. ಇದು ನಗರಸಭೆ ಈ ಖಾತಾ ಅಪ್ಕಮಿಂಗ್ BBMP. ಪ್ರೆಸೆಂಟ್ ನಗರಸಭೆ ಲಿಮಿಟಲ್ಲಿದೆ. ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಿಗೆ ಬರುವಂಥದ್ದು. ನಿಯರ್ ಬೈ ಆಚಾರ್ಯ ಕಾಲೇಜ್, ಹಾಗೂ ಸುತ್ತಮುತ್ತ ಕೃಷ್ಣ ಕಾಲೇಜ್ ಹಾಗೂ ಸಪ್ತಗಿರಿ ಯೂನಿವರ್ಸಿಟಿ ಹಾಗೂ ಸಪ್ತಗಿರಿ ಹಾಸ್ಪಿಟಲ್, NR ಹಾಸ್ಪಿಟಲ್ ಹಾಗೂ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ ಈ ಒಂದು ಮನೆ ನಿಯರೆಸ್ಟ್ ಬರುತ್ತೆ ನಿಮಗೆ. ಹಾಗೂ ಈ ಕಡೆ ಮಾದಾವರ ಮೆಟ್ರೋ ಸ್ಟೇಷನ್ಗೂ ಹಾಗೂ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೂ ಈ ಮನೆಯಿಂದ ನಿಮಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ಈ ಮನೆಯಿಂದ ನಿಮಗೆ ಜಸ್ಟ್ ಒಂದು 100 ಮೀಟರ್ಸಲ್ಲಿ ಬಸ್ ಸ್ಟಾಪ್ ಬರುತ್ತೆ. ಸೊ ಅಲ್ಲಿಂದ ನಿಮಗೆ ಬಸ್ ಕನೆಕ್ಟಿವಿಟಿ ಸಿಗುತ್ತೆ. ಟುವರ್ಡ್ಸ್ ಮೆಜೆಸ್ಟಿಕ್ ಮಾರ್ಕೆಟ್, ಶಿವಾಜಿನಗರ ಹಾಗೂ ಮೆಟ್ರೋ ಸ್ಟೇಷನ್ಗೆ ಸಹ ಫೀಡರ್ ಬಸ್ಗಳು ಈ ಒಂದು ಮನೆಯಿಂದ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಯಾರಾದರೂ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗುವಂಥರ ನಿಯರ್ ಬೈ ಕೇಳ್ತಾ ಇದ್ದರೆ, ಬಟ್ ನಿಯರ್ ಬೈ ಈ ಒಂದು ಬಜೆಟಲ್ಲಿ ಸಿಗಲ್ಲ. ಸೊ ಒಂದು 3 ಕಿಲೋಮೀಟ್ರ್ ಬಂದರೆ ನಿಮಗೆ ಮಾದಾವರ ಮೆಟ್ರೋ ಸ್ಟೇಷನ್ ಹಾಗೂ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಲೊಕೇಶನ್ ಬರುತ್ತೆ. ನೋಡಿ, ಈ ಲೊಕೇಶನಲ್ಲಿ ನೀವೇನಾದರೂ ಫೈಂಡ್ ಮಾಡ್ತಾ ಇದ್ದರೆ, ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಬಜೆಟಲ್ಲಿ ನೀವು ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ಥ್ರೂ ಬಸ್ ಫೀಡರ್ಸ್ ಇದೆ. ಫೀಡರ್ ಬಸ್ಗಳು ಕನೆಕ್ಟಿವಿಟಿ ಇದೆ ನಿಮಗೆ. ಮೆಜೆಸ್ಟಿಕ್ಕು ಮಾರ್ಕೆಟ್ಗೆಲ್ಲ ಬಸ್ಗಳಿದ್ದಾವೆ. ಮೆಟ್ರೋ ಸ್ಟೇಷನ್ಗೂ ಬಸ್ ಕನೆಕ್ಟಿವಿಟಿ ಇದೆ. NH4 ಹೈವೇಗೆ ಬಸ್ ಕನೆಕ್ಟಿವಿಟಿ ಇದೆ. ನೋಡಿ, ಈ ಒಂದು ಟ್ರಾವೆಲಿಂಗ್ ಕನೆಕ್ಟಿಂಗ್ ಈ ಟೈಪ್ ಇದೆ. ಸುತ್ತಮುತ್ತ ಸ್ಕೂಲು, ಕಾಲೇಜಸ್ಸು ಹಾಗೂ ರೈಲ್ವೆ ಸ್ಟೇಷನ್ನು ಸಹ ನಿಯರೆಸ್ಟ್ ಇದೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಪ್ಲಸ್ ಡಬಲ್ ಬೆಡ್ರೂಮು. ಸೊ ನಾವೀಗ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ನೀವು ನೋಡ್ಬೋದು, ಒಂದು 20 ಫೀಟ್ ನಿಮಗೆ ಹಾಲ್ ಸಿಗುತ್ತೆ. ಇದರಲ್ಲಿ 20 ಫೀಟ್ ಲೆಂತ್ ಇದೆ ಹಾಲು. ಒಂದು 10 ಫೀಟ್ ನಿಮಗೆ ಪಾರ್ಕಿಂಗ್ ಬರುತ್ತೆ. ಬ್ಯಾಲೆನ್ಸ್ 10 ಫೀಟು ನಿಮಗೆ ರೂಮಲ್ಲಿ ಸಿಗುತ್ತೆ. ಸೊ ವಿಡ್ತ್ ಬಂದ್ಬಿಟ್ಟು 10 ಫೀಟ್ ರೂಮ್ ವಿಡ್ತು ಎರಡೂ ಅಷ್ಟೇ. ಸೊ ಹಾಲ್ ಬಂದ್ಬಿಟ್ಟು 10 ಫೀಟ್ ವಿಡ್ತು, 20 ಫೀಟ್ ಲೆಂತು. ನೋಡಿ, ಗ್ರೌಂಡ್ ಫ್ಲೋರಲ್ಲಿ 2 BHK ಮಾಡಿದ್ದಾರೆ ವಿತ್ ಪಾರ್ಕಿಂಗು, ಬೈಕ್ ಆರ್ ಕಾರ್. ಸೊ ಓಪನ್ ಟಾಯ್ಲೆಟ್ ಇರೋದು, ಓಪನ್ ಕಿಚನ್ ಇರೋದಿಲ್ಲ, ಹಿಡನ್ ಕಿಚನ್. ಇದು ಕಿಚನ್ ಹೈಡ್ ಆಗಿರುತ್ತೆ, ಓಪನ್ ಇರೋದಿಲ್ಲ. ಸೊ ಕಿಚನ್ನಲ್ಲಿ ನೀವು ನೋಡೋದಾದರೆ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ. ನೋಡ್ಬೋದು ನೀವು, ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ಒಂದು 1.5 ಫೀಟ್ ಸಿಂಕನ್ನು ಇಟ್ಟಿದ್ದಾರೆ, ವಾಶ್ ಬೇಸಿನ್ ಹಾಗೂ ಸ್ಲ್ಯಾಬ್ ಕಲ್ಲುಗಳನ್ನು ನೋಡ್ಬೋದು. ಬ್ಲಾಕ್, ಒಂದು 30 mm ಥಿಕ್ನೆಸ್ ಇರುವಂಥ ಬ್ಲಾಕ್ ಕಲ್ಲುಗಳನ್ನು ಸ್ಲ್ಯಾಬ್ ಕಲ್ಲಿಗೆ ಹಾಕಿದ್ದಾರೆ. ಹಾಗೂ ಕಿಚನಲ್ಲಿ ಫುಲ್ಲು ವೈಟ್ ಫಿನಿಶಿಂಗ್ ಇರುವಂಥ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಇಂಟೀರಿಯರ್ ವರ್ಕಲ್ಲಿ ಲ್ಯಾಮಿನೇಷನ್ ನೀವು ನೋಡ್ಬೋದು, ಗ್ರೇ ಕಲರ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಕೊಳೆ ಆದರೂ ಇದು ಕಾಣೋದಿಲ್ಲ, ಡೀಸೆಂಟ್ ಕಲರ್ ಆಗಿದೆ. ನೋಡಿ, ಕಿಚನ್ ಈ ಟೈಪ್ ಇದೆ.
ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 6 ಫೀಟ್ ವಿಡ್ತು 8 ಫೀಟ್ ಲೆಂತು ಈ ಒಂದು ಮೆಜರ್ಮೆಂಟಲ್ಲಿ ಕಿಚನ್ ಬರುತ್ತೆ. ಓಪನ್ ಕಿಚನ್ ಇರೋದಿಲ್ಲ, ಹಿಡನ್ ಕಿಚನ್ದು. ಕಿಚನಲ್ಲೆಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಬ್ಯಾಸ್ಕೆಟ್ಸು ಹಾಗೂ ಸ್ಟೋರೇಜು, ನೋಡಿ ಕಿಚನ್ ಎಲ್ ಶೇಪಲ್ಲಿ ಈ ಟೈಪ್ ಈ ಒಂದು ಸ್ಪೇಸ್ ಇದೆ. 6 ಫೀಟ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ, ಲೆಂತ್ ಒಂದು 8 ಫೀಟ್ ಬರುತ್ತೆ. ಹಾಲ್ ತುಂಬ ದೊಡ್ಡದಾಗೆ ಇದೆ. ಇದು ಫೇಸಿಂಗ್ ಬಂದ್ಬಿಟ್ಟು ಸೈಡ್ ಫೇಸಿಂಗ್ ಈಸ್ಟು ಹಾಗೂ ಡೋರ್ ಫೇಸಿಂಗು ಈಸ್ಟು, ಎರಡೂ ಈಸ್ಟ್ಗೆ ಇದೆ. 2040 800 ಫೀಟ್ ಈಸ್ಟ್ ಫೇಸ್ ಮನೆ ಇದು. ನೋಡಿ ದೇವ್ರ ಮನೆ ಬಂದ್ಬಿಟ್ಟು ನಾರ್ತ್ ಫೇಸ್ಗೆ ಫೇಸಿಂಗ್ ಇದೆ. ಈ ಅಲೈನ್ಮೆಂಟ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ನೋಡ್ತಾ ಇದೆ ದೇವ್ರ ಮನೆ ಡೋರು. ಸೊ ಹಾಗೂ ಅಲ್ಲೇ ಪಕ್ಕದಲ್ಲೇ ನಿಮಗೆ ಒಂದು ಸ್ಲಾಟನ್ನು ಕೊಟ್ಟು ರೈಟ್ ಸೈಡಲ್ಲಿ ನಿಮಗೆ ಕಾಮನ್ ಟಾಯ್ಲೆಟನ್ನು ಕೊಟ್ಟಿದ್ದಾರೆ ನೋಡಿ. ಟಾಯ್ಲೆಟ್ ಫೈನಲ್ ಫಿಟ್ಟಿಂಗ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ 90% ವರ್ಕ್ ಕ್ಲಿಯರ್ ಆಗಿದೆ. ಸೊ ಪ್ರೆಸೆಂಟ್ ನೀವು ಯಾರಾದರೂ ಎಂಡವರ್ ತೊಗೊಳೋದಾದರೆ ಪ್ರೆಸೆಂಟ್ ಎಂಡವರ್ ತೊಗೋಬೋದು. ಈ ಖಾತಾ ಹಾಗೂ 70% ಲೋನನ್ನು ಪ್ರೊವೈಡ್ ಮಾಡ್ತೀವಿ ಇದಕ್ಕೆ. ಈ ಬಿಲ್ಡಿಂಗಿಗೆ ಯಾರಾದರೂ ಲೋನಲ್ಲಿ ನೋಡ್ತಾ ಇದ್ದರೆ ಸೊ ಆ ಲೋನನ್ನು ನಾವೇ ಸಹ ಕೊಡ್ತೀವಿ ನಿಮಗೆ. ಅಪ್ ಟು ನೀವು ಒಂದು 30% ಡೌನ್ ಪೇಮೆಂಟ್ ಮಾಡಿದರೆ ಇನ್ನು ಅಪ್ ಟು 70%ವರೆಗೂ ನಾವು ಲೋನನ್ನು ಕೊಡಿಸ್ತೀವಿ ಈ ಒಂದು ಮನೆಗೆ. ಯಾಕಂದರೆ ನ್ಯೂ ಬಿಲ್ಡಿಂಗ್ ಆಗಿದೆ, ವ್ಯಾಲ್ಯೂಯೇಷನ್ಸ್ ಬರುತ್ತೆ, ಜೆನ್ಯೂನ್ ಡಾಕ್ಯುಮೆಂಟ್ ಆಗಿರುತ್ತೆ ನೋಡಿ. ಈ ಒಂದು ಕಾನ್ಸೆಪ್ಟಲ್ಲಿ ಡಬಲ್ BHK ಗ್ರೌಂಡ್ ಫ್ಲೋರಲ್ಲಿ ವಿತ್ ಇಂಟೀರಿಯರ್ ವರ್ಕು. ನೋಡಿ TV ಯೂನಿಟ್ ನೋಡೋದಾದರೆ ನೋಡಿ, TV ಯೂನಿಟ್ಟು ಮಾರ್ಬಲ್ ಫಿನಿಶಿಂಗ್ ಇರುವಂಥ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಒಂದು 2 ಸ್ಟೆಪ್ಸನ್ನು ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ. ಹಾಗೂ ಫುಲ್ ಬಾಟಮಲ್ಲಿ ನಿಮಗೆ 3 ಡ್ರಾ ಸಿಸ್ಟಮ್ಸನ್ನು ಕೊಟ್ಟಿದ್ದಾರೆ, ಡ್ರಾಯರ್ ಸಿಸ್ಟಮ್ಸನ್ನು. ಟಾಪ್ ಅಲ್ಲಿಂದ ನೀವು ನೋಡ್ಬೋದು ರಾಯಲ್ ಪ್ಲೇ ಫಿನಿಶಿಂಗ್ ಇರುವಂಥ ಪೇಂಟನ್ನು ಮಾಡಿದ್ದಾರೆ. ಸೊ ವುಡ್ ಎಲ್ಲ ಟೀಕ್ ಡೋರು, ಟೀಕ್ ವಾಸ್ಕಲ್ಲು. ಹಾಗೂ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ SSF ಫಿಟ್ಟಿಂಗ್ಸ್ ಮಾಡ್ತಾರೆ. ಟ್ಯಾಪ್ಸ್ ಆಗಿರ್ಬೋದು, ಬಾತ್ರೂಮ್ ಟ್ಯಾಪ್ಸ್, ಗನ್ಸ್ ಆಗಿರ್ಬೋದು, ಗಿವರ್ಸ್ ಎಲ್ಲನ SS ಫಿಟ್ಟಿಂಗ್ಸ್ ಮಾಡ್ತಾರೆ. ಇದು ವೆಸ್ಟರ್ನ್ ಟಾಯ್ಲೆಟ್, ಕಾಮನ್ ಒಂದೇ ಒಂದು ಟಾಯ್ಲೆಟ್ ಇರೋದು ವೆಸ್ಟರ್ನ್ ಟಾಯ್ಲೆಟು. ನೋಡಿ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡ್ಬೋದು. ಇಲ್ಲೆಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ವಾರ್ಡ್ರೋಬ್ ಸಿಸ್ಟಮ್ಸ್ ಎಲ್ಲ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರು. ಸೊ ಲಾಫ್ಟಲ್ಲೂ ಮೇಲ್ಗಡೆನೂ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಸಜ್ಜೆ ಮೇಲ್ಗಡೆ ಫುಲ್ ಕವರ್ ಆಗಿದೆ, ಬಾಕ್ಸ್ ಟೈಪ್ ಕಾಣ್ತಾ ಇದೆ. ಮಿರರ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. 2 ಡಬಲ್ ಡೋರ್ ಸ್ಲೈಡಿಂಗ್ ಸಿಸ್ಟಮ್, ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. 2 ಕಲರ್ ಕಾಂಬಿನೇಷನ್ಸ್ ಇರುವಂಥ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಮಿರರ್ ಫಿನಿಶಿಂಗ್ ಹಾಗೂ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಸನ್ನು ಕೊಟ್ಟಿದ್ದಾರೆ. ಕಾಸ್ಮೆಟಿಕ್ ಸ್ಟೋರೇಜ್ಗೆ ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ಸ್ಗೆ ಪಕ್ಕದಲ್ಲೇ ಒಂದು ಅಡಿಷನಲ್ ಆಗಿ ಒಂದು ಸ್ಲೈಡ್ ಮಾಡಿದ್ದಾರೆ. ಸೊ ಫ್ಲೋರ್ ಎಲ್ಲ ನೋಡೋದಾದರೆ ಫುಲ್ಲು ಫ್ಲೋರ್ಗೆಲ್ಲ ಗ್ರಾನೈಟನ್ನು ಹಾಕಿದ್ದಾರೆ. ಬ್ರೌನ್ ಕಲರ್ ಇಶ್ಯೂ ಇರುವಂಥ ಗ್ರಾನೈಟ್ಗಳನ್ನೇ ಹಾಕಿದ್ದಾರೆ. ಹಾಗೂ ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಸೊ ಡಬಲ್ ಬೆಡ್ರೂಮ್ ಇರುವಂಥದ್ದು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ. ನೋಡಿ ಈ ಒಂದು ರೂಮಿನ ಡೈಮೆನ್ಷನ್ ನೀವು ನೋಡೋದಾದರೆ ಇದು ಅಷ್ಟೇ 10 ಫೀಟ್ ಲೆಂತ್ ಬರುತ್ತೆ, 8 ಫೀಟ್ ವಿಡ್ತ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು 10 ಫೀಟ್ ಈಕ್ವಲ್ ಆಗಿ ಬರುತ್ತೆ.
ನೋಡಿ ವಿಂಡೋ ಸಿಸ್ಟಮ್ಸ್ ಎಲ್ಲನ ಈ ಟೈಪ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ಸ್ ಅನ್ನು ಇಡ್ತಾರೆ ವಿಂಡೋಸ್ಗೆಲ್ಲನ. ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರು, ಕಂಬಿಗಳನ್ನೆಲ್ಲ ಫುಲ್ ಎಸ್ ಹಾಕಿದ್ದಾರೆ. ನೋಡಿ ರೂಮ್ ನಂಬರ್ 2 ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಹ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ವಾರ್ಡ್ರೋಬ್ ಸಿಸ್ಟಮ್ಸ್ ಏನು ಸ್ಟೋರೇಜ್ ಸಿಸ್ಟಮ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ಸ್ಟೋರೇಜ್ ಸಿಸ್ಟಮ್ಸ್ ಈ ಟೈಪ್ ಇದೆ. ಇಲ್ಲಿ ಡಬಲ್ ಡೋರ್ ಪಾನ್ ಟೈಪ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರು ಈ ಒಂದು ರೂಮಲ್ಲೂ ಸಹ. ಸೊ ಹಾಗೆ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ಸ್ ಸಹ ಫಿಕ್ಸ್ ಮಾಡಿದ್ದಾರೆ. ನೋಡಿ ನೀವೇನಾದರೂ ನಿಯರ್ ಬೈ ಚಿಕ್ಕಬಾಣಾವರ ಹತ್ರ ಒಂದು 20-40 ಗ್ರೌಂಡ್ ಫ್ಲೋರ್ ಮಾತ್ರ ಸಾಕಪ್ಪ, ನಮ್ಮ ಬಜೆಟ್ಗೆ ರೆಂಟ್ ಪರ್ಪಸ್ ಬೇಡ, ಓನ್ಲಿ ಇರೋದಕ್ಕೆ ಮಾತ್ರ, ಅದು ಈಸ್ಟ್ ಫೇಸಲ್ಲಿ 20/40 ಮನೆ ಏನಾದರೂ ನೋಡ್ತಾ ಇದ್ದರೆ, ಒಂದು 2 BHK ಹೌಸ್ ನೋಡ್ತಾ ಇದ್ದರೆ ಚಿಕ್ಕಬಾಣಾವರ ಸೈಡು, ಸೊ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ. ನಿಯರ್ ಬೈ ಸ್ಕೂಲ್, ಕಾಲೇಜ್ ಹಾಗೂ ಮೇನ್ ರೋಡ್ಗೆಲ್ಲ ಕನೆಕ್ಟಿವಿಟಿ ಇರುವಂತಹ ಏರಿಯಾ ಇದು. ನಿಯರ್ ಬೈ ಚಿಕ್ಕಬಾಣಾವರ ಹಾಗೂ ತೋಟದಗುಡ್ದಳ್ಳಿ ಇನ್ ಬಿಟ್ವೀನ್ ಬರುತ್ತೆ. ನಿಯರ್ ಬೈ ಆಚಾರ್ಯ ಕಾಲೇಜ್ ಅಂತಲೇ ಹೇಳ್ಬೋದು, ಲ್ಯಾಂಡ್ಮಾರ್ಕು. ನೋಡಿ 20/40 ಗ್ರೌಂಡ್ ಫ್ಲೋರಲ್ಲಿ 2 BHK, ಫಸ್ಟ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಇದೆ. ಹಾಗೂ ಇಂಟೀರಿಯರ್ ವರ್ಕ್ ಎಲ್ಲ ಆಗಿರುವಂಥದ್ದು, ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗು. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ನೀವೇನಾದರೂ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಪ್ಲಾನಿಂಗ್ ಮಾಡ್ತೀರಾ ಅಂತಂದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ಮೇಲ್ಗಡೆ ಬೇಕಾದ್ರೆ ನೀವು ಪ್ಲಾನಿಂಗ್ ಮಾಡಿಕೊಂಡು ಇನ್ನು 2-3 ಫ್ಲೋರನ್ನು ನೀವು ರೈಸ್ ಮಾಡ್ಬೋದು. ವಾಟರ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. CMC ವಾಟರು, CMC ಖಾತಾ. ಅಪ್ಕಮಿಂಗ್ ಇದು BBMP ಲಿಮಿಟಲ್ಲಿ ರೇಸಲ್ಲಿದೆ. ಇನ್ನೇನು ಕೆಲವೊಂದು 1 or 2 ಇಯರ್ಸಲ್ಲಿ ನಿಮಗೆ ಇದು BBMP ಲಿಮಿಟ್ ಅಕ್ವೈರ್ ಆಗುತ್ತೆ. BBMP ಲಿಮಿಟ್ಗೆ ಪ್ರೆಸೆಂಟಾಗಿ ಇದು ನಗರಸಭೆ ಲಿಮಿಟಲ್ಲಿದೆ. ನೋಡಿ ಈಗ ಫಸ್ಟ್ ಫ್ಲೋರ್ಗೆ ಫುಲ್ SSN ಹಾಕಿದ್ದಾರೆ ಹಾಗೂ ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಸ್ಟೆಪ್ಸ್ಗಳನ್ನ ಫಸ್ಟ್ ಫ್ಲೋರ್ ಹೋಗೋದಕ್ಕೆ. ಸ್ಟೆಪ್ಸ್ಗೆಲ್ಲ ಫುಲ್ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಎಂಟ್ರೆನ್ಸ್ ಬಂದ್ಬಿಟ್ಟು SS ಎಂಟ್ರೆನ್ಸ್ ಫಸ್ಟ್ ಫ್ಲೋರ್. ಸ್ಟೇರ್ ಕೇಸ್ಗೆಲ್ಲ ನೀವು ನೋಡ್ಬೋದು. ಇದು 2.5 feet ಸ್ಟೇರ್ ಕೇಸ್ ವಿಡ್ತ್ ಬರುತ್ತೆ. ನೋಡಿ 3 ಗ್ರಿಪ್ಪಿಂಗ್ ಲೈನ್ಗಳನ್ನು ಹಾಕಿದ್ದಾರೆ. ಓಕೆ, ನಾವೀಗ ಟೆರೆಸಲ್ಲಿ ಎಂಟ್ರಿ ಆಗಿದ್ದೀವಿ ಫ್ರೆಂಡ್ಸ್. ಟೆರೆಸಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಒಂದೇ ಒಂದು ಗೆಸ್ಟ್ ರೂಮ್ ಇದೆ. ಸೊ ಅದು ಬಿಟ್ಟರೆ ಏನಿಲ್ಲ, ಫುಲ್ ಖಾಲಿನ ಗೆಸ್ಟ್ ರೂಮ್ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ನೀವೇನಾದರೂ ಚಿಕ್ಕಬಾಣಾವರ ಸೈಡ್ ಯಾರಾದರೂ 20-40 ಒಂದು ಇಂಡಿಪೆಂಡೆಂಟ್ ಹೌಸ್, ಹೊಸ ಮನೆ, 60 ಲಕ್ಷ ಬಜೆಟಲ್ಲಿ ಒಂದು ಫ್ಲೋರ್ ಮನೆ ನೋಡ್ತಾ ಇದ್ದರೆ ಈ ಮನೆ ನಿಮಗೆ ಶೂಟ್ ಆಗ್ಬೋದು. ಒನ್ಸ್ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ 4,000 to 5,000 rupees ಪರ್ ಸ್ಕ್ವೇರ್ ಫೀಟ್ ಸೈಟ್ ರೇಟ್ ಇದೆ. ನೋಡಿ ಸುತ್ತಮುತ್ತ ಎಲ್ಲ ಫುಲ್ಲು ಶಾಲಾ ಕಾಲೇಜುಗಳು, ಸ್ಕೂಲ್ಗಳು, ಹಾಸ್ಪಿಟಲ್ಸ್ಗಳು, ಮೆಟ್ರೋ ಸ್ಟೇಷನ್ನು, ಮೈನ್ ರೋಡ್ ಕನೆಕ್ಟಿವಿಟಿ, BMTC ಬಸ್ ಜಸ್ಟ್ ಒಂದು 500 ಮೀಟರ್ಸಲ್ಲಿ BMTC ಬಸ್ ಸ್ಟಾಪ್ ಇದೆ.
ಓಲಾ ಊಬರ್ ಕಂಪನಿ ಕ್ಯಾಬ್ಸ್ ಎಲ್ಲ ಅಪ್ ಟು ಇಲ್ಲಿ ಈ ಮನೆಗೆ ನಿಮಗೆ ಸ್ಪೆಸಿಲಿಟಿ ಇದೆ. ಪಿಕಪ್ಪು ಡ್ರಾಪು ಈ ಲೊಕೇಶನಲ್ಲಿ ಸರ್ವಿಸ್ ಇದೆ ಓಲಾ ಊಬರ್ದೆಲ್ಲ. ಹಾಗೂ ಕಂಪ್ನಿ ಹೋಗುವಂಥವ್ರಿಗೆಲ್ಲನ ಇಲ್ಲಿಂದ ಪಿಕಪ್ಪು ಡ್ರಾಪ್ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಸೊ ನೋಡಿ, ಈ ಒಂದು ಲೊಕೇಶನಲ್ಲಿ ನೀವು ಮನೆಗಳೇನಾದರೂ ನೋಡ್ತಾ ಇದ್ದರೆ ನೋಡ್ಬೋದು. ಅಕ್ಕಪಕ್ಕ ಫುಲ್ಲೆಲ್ಲ ಮನೆಗಳಿದ್ದಾವೆ. ಫುಲ್ಲಿ ಡೆವಲಪ್ಮೆಂಟೆಡ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ, ಸೈಲೆಂಟ್ ಆಗಿರುವಂಥ ಏರಿಯಾ ನೋಡಿ. 20/40 ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಡೋರ್ ಹಾಗೂ ಈಸ್ಟ್ ಫೇಸ್ ಸೈಟು 60 ಲ್ಯಾಕ್ಗೆ ಸೇಲ್ಗಿದೆ. ಅಪ್ ಟು 75% ನಿಮಗೆ ಲೋನನ್ನು ಸಿಗುತ್ತೆ ಈ ಒಂದು ಬಿಲ್ಡಿಂಗಿಗೆ. ಸೊ ಈ ಬಿಲ್ಡಿಂಗ್ ಏನಾದರೂ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರಾದರೂ ಈ ಒಂದು ಕಾನ್ಸೆಪ್ಟಲ್ಲಿ ನೋಡ್ತಾ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ. ನೋಡಿ, ಟಾಪಲ್ಲಿರುವಂಥ ರೂಮು, ಒಂದು ರೂಮ್ ಇದೆ ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ, ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.